ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ದಿನದ ವಿಚಾರ ಏನಪ್ಪಾ ಅಂದ್ರೆ ನಮ್ಮ DCM DK ಶಿವಕುಮಾರ್ ಅವರು ಜನಾರ್ದನ ರೆಡ್ಡಿ ಅವ್ರನ್ನ ಡ್ರಾಮಾ ಮಾಸ್ಟರ್ ಅಂತ ಕರೆದಿದ್ದಾರೆ. ಹೌದು ಸ್ನೇಹಿತರೆ, ಅವ್ರೇನಂತ ಹೇಳಿದ್ರು ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಡ್ರಾಮಾ ಮಾಡೋದ್ರಲ್ಲಿ ಎತ್ತಿದ ಕೈ. ಯಾಕಂದ್ರೆ ಅವರು ಸಿನಿಮಾ ನಿರ್ಮಾಪಕರಾಗಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಡ್ರಾಮಾ ಮಾಸ್ಟರ್ ಅಂತ ಅವ್ರನ್ನ ಕರೆದಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದವ್ರು ಏನಂತ ಹೇಳಿದ್ರು ಅಂದ್ರೆ ಜನಾರ್ದನ ರೆಡ್ಡಿ ಅವರು ಕೋಟೆ ಕಟ್ಕೊಂಡು ನೂರಾರು ಜನ ಸಿಬ್ಬಂದಿಯನ್ನ ಅದನ್ನ ಭದ್ರತೆಗೆ ಇಟ್ಕೊಂಡಿದ್ದಾರೆ. ಅವ್ರನ್ನ ಹತ್ಯೆ ಮಾಡಕ್ಕೆ ಯಾರಿಂದನಾದ್ರೂ ಟ್ರೈ ಮಾಡಕ್ಕಾಗುತ್ತಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದವ್ರು ಮಾತನಾಡಿ ಏನಂತ ಹೇಳಿದ್ರು ಅಂದ್ರೆ ಜನಾರ್ದನ ರೆಡ್ಡಿ ಅವರಿಗೆ ಸೋಲನ್ನ ಅರಗಿಸಿಕೊಳ್ಳುವಂತಹ ಶಕ್ತಿ ಇಲ್ಲ, ಆದ್ದರಿಂದ ಈ ರೀತಿ ಆರೋಪವನ್ನ ಮಾಡ್ತಿದ್ದಾರೆ. ಅವರು ಬಳ್ಳಾರಿಗೆ ಕಾಲಿಡುವ ಮುಂಚೆ ಒಂದು ಸಣ್ಣ ಅಹಿತಕರ ಘಟನೆ ಕೂಡ ಆಗಿರಲಿಲ್ಲ, ಸಣ್ಣ FIR ಕೂಡ ಆಗಿರಲಿಲ್ಲ. ಆದರೆ ಅವ್ರು ಯಾವ ಕ್ಷಣದಲ್ಲಿ ಬಳ್ಳಾರಿಗೆ ಕಾಲಿಟ್ಟರೋ ಆ ಸಂದರ್ಭದಲ್ಲಿ ಗಲಭೆ ಉಂಟಾಗಿದೆ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದವ್ರು ಏನಂತ ಹೇಳಿದ್ರು ಅಂದ್ರೆ ನಾವು ಒಬ್ಬ ಒಳ್ಳೆಯ ಕಾರ್ಯಕರ್ತನನ್ನ ಕಳೆದುಕೊಂಡಿದ್ದೇವೆ, ಅದನ್ನ ಸಹಿಸಿಕೊಳ್ಳೋದಕ್ಕೆ BJP ಅವ್ರಿಗೆ ಆಗ್ತಾ ಇಲ್ಲ. ಅದಕ್ಕೆ ಯಾರು ಕಾರಣ, ಕಾರ್ಯಕರ್ತನ ಸಾವಿಗೆ ಯಾರು ಕಾರಣ ಅನ್ನೋದನ್ನ ತನಿಖೆಯಿಂದ ನಾವು ನಿರ್ಧಾರ ಮಾಡ್ತೀವಿ, ತೀವ್ರ ತನಿಖೆ ಆಗುತ್ತದೆ ಅದ್ರ ಬಗ್ಗೆ ಅಂತ ಅವ್ರ ಸಂದರ್ಭದಲ್ಲಿ ತಿಳಿಸಿದ್ರು. ಅಷ್ಟೇ ಅಲ್ಲದೆ ಮುಂದುವರೆದು ಏನಂತ ಹೇಳಿದ್ರು ಅಂದ್ರೆ ಇದೇ ಮೊದಲ ಬಾರಿಗೆ ನಮ್ಮ ಸರ್ಕಾರ ಬಳ್ಳಾರಿಯಲ್ಲಿ ವಾಲ್ಮೀಕಿಯ ಪುತ್ಥಳಿ ಅನಾವರಣ ಮಾಡೋದಕ್ಕೆ ಹೋಗ್ತಾ ಇದೆ. ಇದನ್ನ ಸಹಿಸ್ಕೊಳ್ಳೋದಕ್ಕೆ BJP ಅವ್ರಿಗೆ ಆಗ್ತಾ ಇಲ್ಲ. ಈ ರೀತಿ ಪುತ್ಥಳಿ ಅನಾವರಣಕ್ಕೆ ಪೋಸ್ಟರ್ಗಳನ್ನ ಹಾಕ್ತಿರುವಂತಹ ನಮ್ಮ ಶಾಸಕರ ವಿರುದ್ಧ ಕಿಡಿಕಾಡ್ತಿದ್ದಾರೆ. ಈ ರೀತಿ ಪೋಸ್ಟರ್ ಹಾಕೋದ್ರಿಂದ ತಪ್ಪೇನು ಅಂತ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದವ್ರು ಏನಂತ ಹೇಳಿದ್ರು ಅಂದ್ರೆ ನನ್ನ ಮನೆಯ ಮುಂದೆಗಡೆನೆ BJP ಅವರು ಪೋಸ್ಟರ್ನ ಹಾಕ್ತಿರ್ತಾರೆ, ಇದನ್ನ ಬೇಡ ಅಂತ ಹೇಳಕ್ಕಾಗತ್ತಾ? ಈ ರೀತಿ ಪೋಸ್ಟರ್ ಹಾಕೋದು ಸರ್ಕಾರದ ಜಾಗದಲ್ಲಿ ಹಾಕೋದ್ರಿಂದ ಅವ್ರಿಗೆ ಏನು ಕಷ್ಟ? ಈ BJP ಅವರಿಗೆ ತಮ್ಮ ಸೋಲನ್ನು ಅರಗಿಸಿಕೊಳ್ಳುವಂತಹ ತಾಕತ್ತಿಲ್ಲ ಅಂತ ಅವರು ಕಿಡಿಕಾರಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಡಿಯೋಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.